ಯಾರ್ದಾರ ಮೇಲೆ ಮಾತಾಡಿದಾಗ ಹೇಳಿಬಿಟ್ರೆ ನಾನು ಮುಸ್ಲಿಮು, ನನ್ನ ಟಾರ್ಗೆಟ್ ಕಚಡ ತಗೊಂಬಂದು ಯಾವನೋ ಮುಸ್ಲಿಮ್ ಕಚಡ ಲೀಡರ್ ಒಬ್ಬ ಇಡಿಯಟ್ಟು ಇದಾರು ಭಾಳ ಜನ ಅಂತವ್ರು, ಎಲ್ಲರೂ ಅಲ್ಲ ಕೆಲವರು. ಅವ್ರು ಮಾತಾಡಿದಾಗ ನಾವು ಹೇಳಬಾರ್ದಾ? ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋ ಕತ್ತೆ ಅಂತ ಹೇಳ್ಬಾರ್ದು, ನಾಲ್ಗೆ ಕತ್ತರಿಸ್ಬಿಡ್ತೀನಿ ನಿಂದು ಅಂತ ಹೇಳ್ಬಾರ್ದ ನಾವು? ಅದೇ ಪ್ರಾಬ್ಲಮ್ ಈಗ ಆಗ್ತಾ ಇರೋದು. ಹೇಳಿದ ತಕ್ಷಣ ದ್ಯಾಟ್ ಈಸ್ ದಿ ಪ್ರಾಬ್ಲಮ್. ನಿನಗೆ ಬಾಯಿ ಮುಚ್ಕೊಂಡು ಇರಬೇಕಿತ್ತು ನೀನು. ಹೌದು. ಓಕೆ. ಸೊ ಔರಂಗಜೇಬು ಮುಸ್ಲಿಂ ದೊರೆ ಅನ್ನೋ ಕಾರಣಕ್ಕೆ ಮತ್ತು ನಿನ್ನ ಮಕಚರ್ಯೆ ನೋಡಿದ್ರೆ ನೀನು ಔರಂಗಜೇಬನ 113ನೇ ತಳಿ ಇದ್ದಂಗೆ ಇದೆ ನನಗೆ. ಹಂಗೆ ಕಾಣಿಸ್ತಾ ನಿನ್ನ ಮಕಚರ್ಯ ಹಂಗೆ ಇದೆ. ಹಾಗಾಗಿ ಅವನು ಔರಂಗಜೇಬ ಮಾಡಿದ ಎಲ್ಲ ಕಚಡ ಕೆಲಸಕ್ಕೆ ನಿನ್ನ ಜವಾಬ್ದಾರಿ ಮಾಡಿ ಈ ದೇಶದಲ್ಲಿ ಇರ್ಕೂಡ್ದು ನೀನು. ನೀನು 136ನೇ ತಳಿ ಇದ್ದಂಗೆ ಇದೆ ನನಗೆ ಯಾಕೋ ಔರಂಗಜೇಬಂದು ನೋಡಿದ್ರೆ ಹಂಗೆ ಕಾಣ್ತಾನಪ್ಪ ಇವನು. ಸ್ವಲ್ಪ ಟೊಪ್ಪಿ ಗಿಪ್ಪಿ ಹಾಕ್ಬಿಟ್ರಿ ಇವನಿಗೆ, ನನಗೆ ಕಾಣ್ತೀಯ, ನನಗೆ ಯಾಕೆ ಹಂಗೆ ಕಾಣ್ತಾನೆ? ನಾಲಿಗೆನ ಹರಿದು ಬಿಟ್ಟುಬಿಟ್ಟು ಅನ್ನ ತಿಂದುಬಿಟ್ಟು ಇಲ್ಲಿ ಇದನ್ನು ಔರಂಗಜೇಬನ್ ಪ್ರೊಟೆಕ್ಟ್ ಮಾಡಕ್ಕೆ ಹೋಗ್ತೀಯನೋ ಕೋತಿ. ಚಪ್ಪಲಿ ಹೊಡಿಬೇಕಾಗಿತ್ತು ಅವನಿಗೆ, ಯಾವನಾರೊಬ್ಬ ನಿಲ್ಲಿಸ್ಕೊಂಡು ರೋಡಲ್ಲಿ. ಔರಂಗಜೇಬ ಮಾಡಿರೋ ಹಿಸ್ಟ್ರಿನ ಓದಕ್ಕೆ ಬರ್ದಿರೋ ಅಯೋಗ್ಯ. ಏನೋ ನೀನು ಓದಿರೋದು ಕ್ಲಾಸು? ಏನು ಹಿಸ್ಟ್ರಿ ಓದಿದೀಯಾ ನೀನು? ವಾಟ್ ಈಸ್ ರೆಕಾರ್ಡೆಡ್ ಇನ್ ಹಿಸ್ಟ್ರಿ? ನಾವು ಬರೆದಿರೋದಲ್ಲ ಅದು ಹಿಸ್ಟ್ರಿ. ಕೆಲವರಿಗೆ ಕಲ್ಸೋದೇ ಇಲ್ವಲ್ಲ ಸರ್ ಇತಿಹಾಸವನ್ನು. ಕೆಲವರಿಗೆ ಅದರಲ್ಲಿ ಕಲ್ಸೋದೇ ಇಲ್ಲಲ್ಲ ಸರ್ ಇತಿಹಾಸ. ಹಿಸ್ಟ್ರಿನ ಓದಂತಾರೆ. ಮಥುರಾ ಮೇಲೆ ಏನು ಮಾಡ್ದ ಔರಂಗಜೇಬ? ಓದಿದೀಯಾ? ಇಡಿಯಟ್. ಯಾರೋ ಕೆಲ್ಸಕ್ಕೆ ಬಾರ್ದಿರೋ 4 ಜನನ ಮೆಚ್ಚಿಸ್ಬಿಟ್ಟು ಓಟ್ ಹಾಕಿಸ್ಕೊಂಡು MLA ಆಗಿ ಬಂದು ಹೇಸಿಗೆ ತಿನ್ನೋನು ಕಂತ್ರಿ ನಾಯಿ. ಇನ್ನೇನು ಹೇಳೋದು, ಮಾತಾಡೋದು ಭಾಳ ಕೋಪ ಬಂತು ನನಗೆ. ಯಾಕಂದರೆ ನಾನು ಐ ಹ್ಯಾವ್ ರೆಡ್ ದಟ್ ಹಿಸ್ಟ್ರಿ, ಪಾರ್ಟ್ ಆಫ್ ದಟ್ ಹಿಸ್ಟ್ರಿ. ವಾಟ್ ಈಸ್ ಇನ್ನು ನಾನು ಮುಸ್ಲಿಮ್ ಆಗಿದ್ದೀನಿ, ಅದಕ್ಕೆ ಇದಕ್ಕೆ ಮಾಡ್ತಾ ಇದ್ದಾರೆ. ಏಯ್ ಮೂರ್ಖ, ಮುಸ್ಲಿಂ ದೊರೆಗಳು ಈ ದೇಶಕ್ಕೆ ಬಂದು ನಮ್ಮನ್ನು ಆಕ್ಯುಪೈ ಮಾಡಿಕೊಂಡು ನಮ್ಮನ್ನು ಆಡಳಿತ ನಡೆಸದೇ ಇದ್ದಿದ್ರೆ ಭಾರತದಲ್ಲಿ ಇಷ್ಟು ಮುಸ್ಲಿಮರು ಇರೋಕ್ಕೆ ಸಾಧ್ಯನೇ ಇರಲಿಲ್ಲ. ಅವರ ಕಾಲದಲ್ಲಿ ಆದಂತಹ ಕನ್ವರ್ಷನ್ಸೇ ಇವತ್ತಿನ ಮುಸ್ಲಿಂ ಈ ನಂಬರ್ ಇರೋಕ್ಕೂ ಕಾರಣ. ಯಾವ ನಂಬರ್ ಮೇಲೆ ನೀನು ಬಾವುಟಾರಿಸ್ಕೊಂಡು ಓಡಾಡ್ತಿದೆಯೋ ಅದಕ್ಕೆ ನೀನು ಋಣಿ ಆಗಬೇಕಾಗಿರೋದು ಅವ್ರುಗಳಿಗೆ. ಅವ್ರು ಮಾಡಿದ ಕನ್ವರ್ಷನ್ ಅದು ಅಲ್ಲ, ಅದಕ್ಕೆ ಋಣ ಸಂದಾಯ ಮಾಡ್ತಾ ಇರ್ಬೇಕು. ಅವನು ಇರ್ಕೂಡ್ದವನು ಅಸೆಂಬ್ಲಿ ಒಳಗಡೆ ಒದ್ದೊರ್ಗಾಕಿ ಅವನನ್ನ ಶಿವಾಜಿ ಅಂತ ಬಿಡ್ತಿರಲ್ಲ ಬುರ್ಡೆನ ಉದ್ದವ್ ಠಾಕ್ರೆ. ಸುಮ್ ನಮ್ ಕರ್ನಾಟಕದ ಬಸ್ಗಳಿಗೆ ಮಸಿ ಬಳಿಯೋದು, ಮಸಿ ಬಳಿಯೋದಲ್ಲ, ಅದಲ್ಲ, ಅದ್ರಲ್ಲಿ ತೋರಿಸ್ತಾರೆ ಸರ್ ಇದು. ಈಗ ಅಲ್ಲಿ ಫಡ್ನವೀಸ್ ಕರಿಬೇಕು ಆಲ್ ಪಾರ್ಟಿ ಪ್ರೊಟೆಸ್ಟ್ ಅಜ್ಮಿ ಮೇಲೆ. ಅದಕ್ಕೆ ಕಾಂಗ್ರೆಸ್ನವನು ಬರಬೇಕು. ಬರದೇ ಇದ್ರೆ ನಾಡು ನುಡಿ ಜಲ ಭಾಷೆ ದೇಶದ ವಿಚಾರದಲ್ಲಿ ಫಡ್ನವೀಸ್ ಅಲ್ಲಿರೋ ಕಾಂಗ್ರೆಸ್ನವ್ರದ್ದೆಲ್ಲ ನಟ್ಟು ಬೋಲ್ಟು ಟೈಟ್ ಮಾಡಬೇಕು. ಅದನ್ನು ಇಲ್ಲಿ ಹೇಳ್ಬೇಕಲ್ಲ ಸರ್. ಭಾಳ ಸರ್ ಟೈಟ್ ಮಾಡ್ರಿ, ಅಲ್ಲಿರೋ ಕಾಂಗ್ರೆಸ್ನವ್ರು ನಟ್ಟು ಬೋಲ್ಟು ಟೈಟ್ ಮಾಡ್ರಿ. ಆಗ ಏನು ನಮಗೋಸ್ಕರ ಮಾಡ್ಕೊತಾ ಇದ್ದೀವಾ? ಮಹಾರಾಷ್ಟ್ರಕ್ಕೋಸ್ಕರ, ದೇಶ ಕಂಡ ಅಪ್ರತಿಮ ಶಿವಾಜಿಗೋಸ್ಕರ. ಅದಕ್ಕೆ ಬರಲ್ವಾ? ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ನಿಮಗೆ ಅಂತ ಬರ್ಬೇಕು. ಅವ್ರ ಮನೆಯದು ಪೈಪ್ ಕಟ್ ಮಾಡಬೇಕು ಗಣಿಗಾರವಿ.